ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೋಡಿದೆವಪ್ಪ ಅಂತಂದರೆ ಈ ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಈ PC ಆಗಿರ್ಬೋದು, KS ಆಗಿರ್ಬೋದು ಅಥವಾ PSI ಎಕ್ಸಾಮ್ ಆಗಿರ್ಬೋದು, ಹಲವಾರು ಸಾರಿ ಬಂದವು. ಹಾಗಾಗಿ ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ಈ ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ. ನಾನು ಪ್ರತಿಯೊಂದು ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ಅಂದರೆ ಈ ವಯಸ್ಸಿಗೆ ಸಂಬಂಧಿಸಿದಂತೆ ಒಂದು 7 ರಿಂದ 8 ಟೈಪ್ಸ್ ಪ್ರಾಬ್ಲಮ್ಸ್ ಬರ್ತಾವೆ. ಇದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಒಂದೊಂದು ಟೈಪ್ಸನ್ನು ತಿಳಿಸ್ಕೊಡ್ತೀನಿ. ಇವತ್ತು 1ನೇ ಟೈಪು ಏನಪ್ಪ ಅಂತಂದ್ರೆ ಈ ವಯಸ್ಸಿಗೆ ಸಂಬಂಧಿಸಿದಂಥ ಸಮಸ್ಯೆ ಹೆಂಗೈತೆ ಅಂದ್ರೆ ನೋಡ್ರಿ, 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟು ವರ್ಷಗಳ ಹಿಂದೆ? 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಏನಾಗೈತಿ? ಈಗಿನ ವಯಸ್ಸಿನ 2/3 ಭಾಗ ಐತಿ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಕತ್ತಂದ್ರವ? 10 ವರ್ಷಗಳ ಹಿಂದೆ ತಂದೆ ವಯಸ್ಸ, ಈಗೇನೈತ್ಲ ಅವನ ವಯಸ್ಸ, ಆ ವಯಸ್ಸಿನ 2/3 ಭಾಗ ಅಂತ ಹೇಳ್ತಾನೆ. ಹಾಗಾದ್ರೆ ತಂದೆದ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಫಸ್ಟ್ ನಮಗೇನಪ್ಪ ಅಂತಂದ್ರೆ ತಂದೆಯ ಈಗಿನ ವಯಸ್ಸು ನೋಡು. ತಂದೆಯ ಈಗಿನ ವಯಸ್ಸು, ತಂದೆ ಈಗಿನ ವಯಸ್ಸು ಎಷ್ಟೈತ್ರಿ? ಎಷ್ಟೈತಿ ಗೊತ್ತಿಲ್ಲ, ಏನಂತ ಹೇಳೋಣ? X ಆಗೈತಿ. ಓಕೆ, ಹಾಗಾದ್ರೆ ಇದೇ ತಂದೆಯ ಎಷ್ಟು ವರ್ಷಗಳೆಂದರೆ ತಂದೆಯ 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು 10 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಏನಾಗಿರ್ಲಿ? X - 10. ಓಕೆ, ಈಗಿನ ವಯಸ್ಸು 10 ಐತಪ್ಪ, 10 ವರ್ಷದ ಹಿಂದೆ ಅಂತ ಹೇಳ್ತದಾನೆ. ಹಿಂದೆ ಅಂದ್ರೆ ಏನಪ್ಪ ಅಂತಂದ್ರೆ ಮೈನಸ್, ಮುಂದೆ 10 ಬತ್ತಪ್ಪ ಅಂತಂದ್ರೆ ಪ್ಲಸ್ ಅಂತ ತಗೊಳ್ಳೋದು. ಓಕೆನಾ? ಅಂದ್ರೆ X - 10 ಆಯ್ತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಂತ ನೋಡಿ, 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಈಗಿನ ವಯಸ್ಸಿನ ಎಷ್ಟು ಭಾಗ ಅಂತ ಹೇಳ್ತಾನ? 2/3 ಭಾಗ. ಯಾವ ವಯಸ್ಸಿನ? ಈಗಿನ ವಯಸ್ಸಿನ. ಹಾಗಾದ್ರೆ 10 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಎಷ್ಟಾಗಿತ್ರಿ? ಈಗಿನ ವಯಸ್ಸಿನ 10 ವರ್ಷಗಳ ಹಿಂದೆ ಈಕ್ವಲ್ ಟು ಈಗಿನ ವಯಸ್ಸಿನ ಎಷ್ಟು ಭಾಗ? 2/3 ಭಾಗ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದೇನಾಗ್ತದೆ ನೋಡ್ರಿ, ಈಗಿನ ವಯಸ್ಸುನ 2/3 ಭಾಗ ಅಂದ್ರೆ 2/3 ಇಂಟು ಈಗಿನ ವಯಸ್ಸು ಅಂದ್ರೆ X ಈಕ್ವಲ್ ಟು ಏನಾಗ್ತೈತಿ? 2X/3. ನೋಡ್ರೆ ಇದು ಹೆಂಗೆ ಬರ್ದೀನಿ ಅನ್ನೋದು ಅರ್ಥ ಮಾಡ್ಕೋರಿ. 10 ವರ್ಷಗಳ ಹಿಂದೆ ಅಜುಮ್ಷನ್ ನಾವು ಮಾಡಿದ್ದು, 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು 10 ವರ್ಷಗಳ ಹಿಂದೆ ಏನಾಗಿರ್ಲಿ? X - 10 ಆಗಿರ್ತೈತಿ. ಆದ್ರ 10 ವರ್ಷದ ಹಿಂದೆ ಈಗಿನ ವಯಸ್ಸಿಂದ ಎಷ್ಟು ಭಾಗ ಅಂತ ಕೇಳಿದ್ರೆ 2/3 ಭಾಗ. ಈಗಿನ ವಯಸ್ಸಿನ 2/3 ಭಾಗ ಅಂದ್ರೆ 2/3 ಈಗಿನ ವಯಸ್ಸು X ಇಂಟು X 2X/3 ಆಯ್ತು. ಹಾಗಾದ್ರೆ ನೋಡ್ರಿ, ತಂದೆಯ ವಯಸ್ಸು 10 ವರ್ಷಗಳ ಹಿಂದೆ X - 10 ಈಕ್ವಲ್ ಟು ಈಗಿನ ವಯಸ್ಸಿನ ಎಷ್ಟು ಭಾಗ? 2X/3. ಬರಬರಿನಾ? ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಓರೆ ಗುಣಾಕಾರ ಆಗ್ತೈತಿ. ಹಿಂಗಿದ್ದಾಗ ಭಿನ್ನರಾಶಿ ಐತಲ್ಲ, ಇದು ಓರೆ ಗುಣಾಕಾರ. 3 ಇಂಟು ಬ್ರಾಕೆಟ್ X - 10 ಈಕ್ವಲ್ ಟು 2X. ಯಾಕಂದ್ರೆ 3 ಈ ಕಡೆ ಬಂತು, ಇಂಟು 3 ಇಂಟು X 3X ಮೈನಸ್ 3 ಇಂಟು 10 30. 3 10s 30, ಮೈನಸ್ಸಿಗೆ ಮೈನಸ್ ಈಕ್ವಲ್ ಟು 2X. ಹಾಗಾದ್ರೆ 3X ಪ್ಲಸ್ 2X ಈಕ್ವಲ್ ಟು ಈಚೆ ಕಡೆ ಬರ್ತಂದ್ರೆ ಏನಾಗ್ತದೆ? -2X ಈಕ್ವಲ್ ಟು -30 ಈ ಕಡೆ ಬರ್ತಂದ್ರೆ ಏನಾಗ್ತದೆ? +30. ಹಾಗಾದ್ರೆ 3X ಒಳಗೆ 2X ಹೋಯ್ತಂದ್ರೆ X ಈಕ್ವಲ್ ಟು ಎಷ್ಟಾಗ್ತೈತಿ? 30. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟಪ್ಪ ಅಂತ ಕೇಳಿದ್ರೆ X ಈಕ್ವಲ್ ಟು 30 ವರ್ಷ ಅಂತ ಹೇಳ್ತೀವಿ. ಇದು ಒಂದು ಪ್ಯಾಟರ್ನ್, ಒನ್ ಟೈಪ್. ನೋಡ್ರಿ, ನಾ ಏನು ಬರ್ತೀನಿ ಅಂತ ಇನ್ನೊಂದು ಸರಿ ಹೇಳ್ತೀನಿ. ತಂದೆಯ ಈಗಿನ ವಯಸ್ಸು ಎಷ್ಟು ಅಂತ ಕೇಳೋಣ. ತಂದೆಯ ಈಗಿನ ವಯಸ್ಸು X ಆಗಿರಲಿ. ನೆಕ್ಸ್ಟ್ ಏನಪ್ಪ? ತಂದೆಯ ವಯಸ್ಸು 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟಾಗಿತ್ತಪ್ಪ ಅಂತಂದ್ರೆ X - 10 ಈಗಿರೋ ವಯಸ್ಸಿನ -10. ಹಾಗಾದ್ರೆ 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಈಗಿನ ವಯಸ್ಸಿನ ಎಷ್ಟು ಭಾಗ? 2/3 ಭಾಗ. ಅಂದ್ರೆ 2/3 ಭಾಗ ಇಂಟು ಈಗಿನ ವಯಸ್ಸು X
2/3 ಇಂಟು ಎಕ್ಸ್ 2x/3 ಅಂತ ಹೇಳ್ತೀವಿ. ಹಾಗಾದ್ರೆ 10 ವರ್ಷಗಳ ಹಿಂದಿನ ವಯಸ್ಸು ಮತ್ತು ಈಗಿನ ವಯಸ್ಸಿನ ಭಾಗ ಅಂದ್ರೆ x - 10 = 2x/3 ಅಂದ್ರೆ ಓರೆ ಗುಣಾಕಾರ 3 ಇಂಟು ಎಕ್ಸ್ 3x 3 ಇಂಟು 10 30 ಮೈನಸ್ = 2x. ಹಾಗಾದ್ರೆ 3x ಐತಲ್ಲ ಈ 2x ಈಚೆ ಕಡೆ ಬರ್ತಪ್ಪ ಅಂತಂದ್ರೆ ಮೈನಸ್ ಆಗ್ತೈತಿ. ಹಾಗಾಗಿ 3x ಒಳಗೆ 2x ಹೋದ್ರೆ x ಉಳಿತು 30ಗೆ 30 ಮೈನಸ್ 30 ಕಡೆ ಬಂದ್ರೆ +30. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಎಷ್ಟಪ್ಪ ಅಂತ ಕೇಳಿದ್ರೆ 30 ವರ್ಷ ಅಂತ ಹೇಳ್ತೀವಿ. ಈ ಟೈಪ್ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಇದು ಒಂದನೇ ವಿಧಾನ. ಇನ್ನು ತಂದೆಯ ಅಂತ ಕೊಟ್ಟಿದ್ದಾನೆ, ಒಂದೊಂದು ಸಾರಿ ಏನು ಮಾಡ್ಬೋದಪ್ಪ ಅಂತ ನೋಡಿದಾಗ ಹೆಸರನ್ನು ಕೊಡ್ಬೋದು ಇಲ್ಲಿ. ಈಗ ನೋಡ್ರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್. ಇಲ್ಲಿ ಹೆಸರು 10 ವರ್ಷಗಳ ಹಿಂದೆ ತಂದೆಯ ಐತೆ. ಇಲ್ಲಿ ನಾವೇನು ಮಾಡೋಣ, ರಾಮನ ಅಂತ ತಗೊಳ್ಳೋದು, ರಾಮನ ವಯಸ್ಸು ಅಂತ ತಗೊಳ್ಳೋದು. ಈಗಿನ ವಯಸ್ಸಿನ 2/3 ಐತೆ, ಇದೊಂದು ಚೇಂಜ್ ಮಾಡ್ಕೊಳ್ಳೋಣ. ಎಷ್ಟು ಮಾಡೋಣ, 3/5 ಭಾಗ ಮಾಡೋಣ. ಇದು 10 ವರ್ಷಗಳ ಹಿಂದೆ ಐತ್ಲಾ, ಇದೇನು ಮಾಡೋಣ್ರಿ 20 ವರ್ಷಗಳ ಹಿಂದೆ. ಹಾಗಾದರೆ ರಾಮನ ಈಗಿನ ವಯಸ್ಸು ಎಷ್ಟು ಅಂತ ತಗೊಳ್ಳೋದು. ನೋಡಿ ಇದೇ ಪ್ಯಾಟರ್ನ್, ಹೆಸರು ಚೇಂಜ್ ಅಲ್ಲಿದಂತ ವರ್ಷಗಳು ಚೇಂಜ್ ಇಷ್ಟೇ ಮಾಡಿದೀನಿ ನೋಡಿ. 20 ವರ್ಷಗಳ ಹಿಂದೆ ರಾಮನ ವಯಸ್ಸು ಈಗಿನ ವಯಸ್ಸಿನ 3/5 ಭಾಗ ಆಗಿತ್ತು. ಯಾರ್ದು, ರಾಮನು. ಹಾಗಾದ್ರೆ ರಾಮನ ಈಗಿನ ವಯಸ್ಸು ಎಷ್ಟು ಅಂತ ಇದೆ. ಹಾಗಾದ್ರೆ ಸಾಲ್ವ್ ಮಾಡಿ. ಫಸ್ಟ್ ಏನ್ರಿ, ರಾಮನ ಈಗಿನ ವಯಸ್ಸು, ರಾಮನ ಈಗಿನ ವಯಸ್ಸು ಏನಾಗಿರ್ಲಿ, x ಆಗಿರ್ಲಿ. ಹಾಗಾದ್ರೆ ರಾಮನ ವಯಸ್ಸು 10 ಎಷ್ಟು ವರ್ಷ ಇರಲಿ, 20 ವರ್ಷ ತೊಂದ್ರೆ ತಾನೆ. 20 ವರ್ಷಗಳ ಹಿಂದೆ ಯಾವ್ದ್ರಿ, ರಾಮಂದು 20 ವರ್ಷಗಳ ಹಿಂದೆ ಅವನ ವಯಸ್ಸು ಎಷ್ಟಾಗ್ತೈತ್ರಿ, x ಈಗಿಂದು x - 20 ಬರಬ್ರಿ. ಹಿಂದೆ ಅಂದಾಗ ಮೈನಸ್, ಅದನ್ನೇ ಮುಂದೆ ಅಂತ ಕೊಟ್ಟ ತಿಳ್ಕೊ ಪ್ಲಸ್ ತಗೋತೇವೆ, x ಪ್ಲಸ್ ಆಗ್ತೈತಿ. ಅದು ಸೆಕೆಂಡ್ ಟೈಪ್ಸ್ ಒಳಗಡೆ ಹೇಳಿರ್ತೀನಿ. ಹಾಗಾದ್ರೆ x - 20. ಈಗ ನೋಡ್ರಿ 20 ವರ್ಷಗಳ ಹಿಂದೆ ರಾಮನ ವಯಸ್ಸು ಈಗಿನ ವಯಸ್ಸಿನ ಎಷ್ಟು ಭಾಗ, 20 ವರ್ಷಗಳ ಹಿಂದೆ = ರಾಮನ ಈಗಿನ ವಯಸ್ಸಿನ ಎಷ್ಟು ಭಾಗಪ್ಪ ಅಂತ ಕೇಳೇನಂದ್ರ 3/5 ಭಾಗ ಅಂತ ಹೇಳ್ತಾನೆ. ಕರೆಕ್ಟ್. 20 ವರ್ಷಗಳ ಹಿಂದೆ ರಾಮನ ವಯಸ್ಸು ಈಗಿನ ವಯಸ್ಸಿನ ಎಷ್ಟು ಭಾಗ, 3/5 ಭಾಗ. ಈಗಿನ ವಯಸ್ಸು ಏನೈತಿ, x ಇಂಟು x ಆಗಿರ್ಲಿ = 3x/5. ಈಗ ನೆಕ್ಸ್ಟ್ ಲೈನ್ ನೋಡ್ರಿ, 20 ವರ್ಷಗಳ ಹಿಂದೆ x - 20 = 3x/5. 20 ವರ್ಷಗಳ ಹಿಂದೆ ಈ ರಾಮನ ಈಗಿನ ವಯಸ್ಸಿನ ಎಷ್ಟು ಭಾಗ, 3/5 ಭಾಗ. ಅಂದ್ರೆ 3/5 ಇಂಟು x. ಓಕೆ, 3x/5 ಆಗ್ತೈತಿ ಇದು. ಈಗ ನೋಡಿ 5 ಈ ಕಡೆ ಬರ್ತಂದ್ರೆ ಇಂಟು ಆಗ್ತೈತಿ. x - 20 = 3x. ಈಗ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಇದನ್ನೇ 5 ಇಂಟು x 5x ಮೈನಸ್ ಈಗ ಮೈನಸ್ 5 ಇಂಟು 20 25 100 = 3x. ಇದೇ ನೆಕ್ಸ್ಟ್ ಲೈನ್ 3x ಪ್ಲಸ್ ಇದ್ದಿದ್ದು ಈ ಕಡೆ ಬರ್ತಂದ್ರೆ 5x ಮೈನಸ್ 3x = ಏನಾಗ್ತೈತಿ 100. ಈಗ ನೆಕ್ಸ್ಟ್ ಏನಪ್ಪ 5x ಒಳಗೆ 3x ಕಳೀರಿ ಎಷ್ಟಾಗ್ತೈತಿ 2x = ಎಷ್ಟು ಬರ್ತೈತ್ರಿ 100. ನೋಡ್ರಿ 3x ಪ್ಲಸ್ ಐತಿ, ಈ ಕಡೆ ಬರ್ತಂದ್ರೆ ಮೈನಸ್ ಆಗ್ತೈತಿ. 5x ಮೈನಸ್ 3x 100ಗೆ 100, ಯಾಕಂದ್ರೆ ಇಲ್ಲಿ ಮೈನಸ್ 100 ಐತಿ, ಈ ಕಡೆ ಐತಿ ಪ್ಲಸ್. x = 100/2. 2 1 2 5 0 x = ಎಷ್ಟು ಬಂತು 50. ಹಾಗಾದರೆ ರಾಮನ ಈಗಿನ ವಯಸ್ಸು ಎಷ್ಟಪ್ಪ ಅಂತ ನೋಡಿದ್ರೆ 50 ಅಂತ ಹೇಳ್ತೇವೆ. ಇದೇ ರೀತಿ ಇದು ಒಂದನೇ ಟೈಪ್ ಅಂತ ಹೇಳ್ತೇವೆ. ಇನ್ನು ಎರಡನೇ ಟೈಪ್ ಯಾವ ಟೈಪ್ ಅಪ್ಪ ಅಂತ ಕೇಳಿದಾಗ ಹಿಂದೆ ಅಂತ ಕೊಟ್ಟಿದ್ದಾನಲ್ಲ ಮುಂದೆ ಅಂತ ಬರುತ್ತೆ.
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅನುಪಾತ ಟೈಪ್ದಲ್ಲಿನೂ ಬರ್ತಾವೆ ಇವು ಈ ಏಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಹಾಗಾಗಿ ಏನು ಉಳಿದಿದ್ದ ಟೈಪ್ಸ್ ಏನದಾವಲ್ಲ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲದೆ ನನ್ನ ಈ ಚಾನಲ್ ಆಗಿರ್ತಕ್ಕಂಥ SPK GK ವರ್ಲ್ಡ್ಗೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಜಾಸ್ತಿ ಜನ ವ್ಯೂಸ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಆದ್ರಪ್ಪ ಅಂತಂದ್ರೆ ಒಂದು ಪ್ಲಸ್ ಪಾಯಿಂಟ್ ಏನೈತಂದ್ರೆ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮ್ಗೊಂದು ಮೆಸೇಜ್ ಬರ್ತೈತಿ. ಅಂದರೆ ಈ ಕ್ಲಾಸಿಂದ ಇವರು ಇವತ್ತಿನ ದಿವಸ ಅಪ್ಲೋಡ್ ಮಾಡ್ಯಾರ ಅಂತ ಬರ್ತೈತಿ. ಅವಾಗ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಾಯ್ತು ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಕ್ಲಾಸಿಗೆ ಹೋಗ್ತೈತಿ. ಹಾಗಾಗಿ ನೀವೇನಪ್ಪ ಅಂತಂದ್ರೆ ಈ ನನ್ನ SPK GK ವರ್ಲ್ಡಿಗೆ ಏನು ಮಾಡಿರಪ್ಪ ಅಂತ ಕೇಳಿದಾಗ ಸಬ್ಸ್ಕ್ರೈಬ್ ಆಗ್ರಿ. SPK GK ವರ್ಲ್ಡ್ WORLD. ಓಕೆ, ಧನ್ಯವಾದಗಳು.